ಗುಡ್ ನ್ಯೂಸ್ ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ನಾಳೆ 28 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಟೋಟಲ್ ಆಗಿ 4,000 ಬಿಡುಗಡೆ ಆಗ್ತಾ ಇರುವುದು ಕಣ್ರಿ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಘೋಷಣೆ ಮಾಡಿರುವಂಥದ್ದು. ಸೊ ಹಾಗಾದ್ರೆ ಈ ಒಂದು 28 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳೇಬೇಕು. ಆ ಒಂದು 28 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೇನೆ ಇನ್ನೊಂದು ಇಂಪಾರ್ಟೆಂಟ್ ಹೊಸ ಸ್ಕೀಮ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ 3 ಲಕ್ಷ ರೂಪಾಯಿ ನೀವು ಕಡಿಮೆ ಬಡ್ಡಿ ದರದಲ್ಲಿ ಅಂದ್ರೆ ಬರೀ 5% ಬಡ್ಡಿ ದರದ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಬಿಟ್ಟು ಹಣವನ್ನ ಪಡಿಬಹುದು. ಸೊ ಲೈವ್ ಪ್ರೂಫ್ ಆಗಿ ಇದ್ರ ಬಗ್ಗೆ ನಾನು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಯಾವ ರೀತಿಯಾಗಿದೆ ಮಾಹಿತಿ ಇದ್ರ ಬಗ್ಗೆ ಅಂದ್ರೆ ಡಾಕ್ಯುಮೆಂಟ್ಸ್ ಏನ್ ಬೇಕು, ಯಾರ್ಯಾರು ಅರ್ಜಿ ಸಲ್ಲಿಸಬೇಕು, ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಇದೆ, ನಮಗೆ ಹಣ ಯಾವ ರೀತಿಯಾಗಿ ಸಿಗುತ್ತೆ, ಸೊ ಆ ಒಂದು ಹಣವನ್ನ ಯಾವ ರೀತಿಯಾಗಿ ಕಟ್ಟಬೇಕು ಎಲ್ಲನೂ ಕೂಡ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದುಬಿಡ್ತೀನಿ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ಬಂದಿದ್ದಾವೆ. ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಹೇಳಿರುವಂಥದ್ದು, ಈಗ 4,000 ಹಣನೇ ನಾವು ಜಮಾ ಮಾಡ್ತಾ ಇದ್ದೀವಿ. ಜೂನ್ ಮತ್ತು ಜುಲೈ ತಿಂಗಳ ಹಣ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ಅಥವಾ 2,000 ಈ ರೀತಿಯಾಗಿ ಜಮಾ ಆಗಿರುವಂಥದ್ದು ನಿಜ. ಆದರೆ ನಿಮ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದರೆ ಇನ್ನೂ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇನ್ನು ಕಾಯ್ಲಿಕ್ಕೆ ಹೋಗ್ಬೇಡಿ, ಸೊ ಆರಾಮಾಗಿ ಜಮಾ ಆಗುತ್ತೆ, ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇದುವರೆಗೂ ಕೂಡ ಮಾಧ್ಯಮದಲ್ಲಿ ಹೇಳ್ತಾ ಇದ್ರು ಬರೀ. ಈಗ ದೊಡ್ಡದಾದಂತಹ ಸಭೆಯಲ್ಲಿನೇ ಹೇಳಿರುವಂಥದ್ದು. ಸೊ ಆದಷ್ಟು ಬೇಗ ಜಮಾ ಮಾಡ್ತಾ ಇರುವಂಥದ್ದು ಈಗ ಎಲ್ಲರ ಖಾತೆಗೆ ಈಗಾಗಲೇ ಪ್ರಾರಂಭವಾಗಿನೇ 2-3 ದಿನ ಆಯಿತು. ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂದರೆ ಜಮಾ 100% ಆಗುತ್ತೆ. ಸೊ ಮೊದಲಿಗೆ ನಾನು ಈ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ 100% ನಿಜವಾಗಿರುವಂತಹ ಯೋಜನೆ, ನೀವು ಫೇಕ್ ಅನ್ಕೊಂಡ್ರು ಸಹಿತ ಇದನ್ನ ನಂಬಲೇಬೇಕಾಗತ್ತೆ. ಅದೇ ರೀತಿಯಾಗಿರುವಂತಹ ಯೋಜನೆ ಇದೆ. ಸೊ ಕೊನೆಯದಾಗಿ ನಿಮಗೆ ಗೊತ್ತಾಗುತ್ತೆ. ಅದರ ಬಗ್ಗೆನೂ ಕೂಡ ಲಿಂಕ್ ನಾನು ಒಂದು ಸ್ಕ್ರೀನ್ ನಲ್ಲಿ ತೋರಿಸ್ತೇನೆ ಮುಂದೆ. ಸೊ ಈಗ ನೋಡ್ತಾ ಹೋಗಿ, ಈ ಒಂದು 3 ಲಕ್ಷ ರೂಪಾಯಿ ಯೋಜನೆ ಯಾವ ರೀತಿಯಾಗಿದೆ ಅಂದ್ರೆ ಯಾರ್ಯಾರು ಪಡಿಬೇಕಂದ್ರೆ ಇಲ್ಲಿ ನೋಡಿ, ಮರ ಕೆಲಸಗಾರರು, ಗಾರೆ ಕೆಲಸಗಾರರು, ವಿಗ್ರಹ ತಯಾರಿಕೆ ಮಾಡ್ತಾ ಇರ್ತಾರಲ್ಲ ಅವರು, ಅಕ್ಕಸಾಲಿಗರು, ಕ್ಷೌರಿಕರು, ಕಲ್ಲು ಒಡೆಯುವವರು, ಮತ್ತು ಟೈಲರಿಂಗ್ ಮಾಡುವವರು, ಬುಟ್ಟಿ ಚಾಪೆ ಕಸಬಾರ್ಗಿ ತಯಾರಿ ಮಾಡುವವರು, ಹೂವಿನ ಹಾರ ತಯಾರು ಮಾಡುವವರು, ಮೀನು ತಯಾರು ಮಾಡುವವರು, ದೋಣಿ ತಯಾರಿ ಮಾಡುವವರು, ಕಮ್ಮಾರರು, ಕುಂಬಾರರು, ಚಮ್ಮಾರರು, ಆಯುಧ ತಯಾರು ಮಾಡುವವರು, ಕಬ್ಬಿಣದ ಉಪಕರಣಗಳನ್ನು ತಯಾರಿ ಮಾಡುವವರು, ಅಡಿಕೆಯನ್ನು ಒಂದು ಬೆಳೆಯುವವರು ಈ ಯೋಜನೆಯ ಲಾಭವನ್ನು ಪಡಿಬಹುದಾಗಿರುತ್ತೆ. ಒಟ್ಟಾರೆಯಾಗಿ ಅತಿ ಸಣ್ಣ ವ್ಯಾಪಾರ ಮಾಡ್ತಾ ಇರ್ತಾರಲ್ಲ, ಸೊ ಅವರೆಲ್ಲರೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಹಣವನ್ನ ಪಡಿಬಹುದಾಗಿರುತ್ತೆ. ಸೊ ಇಲ್ಲಿ ನೋಡಿ, ಇದಕ್ಕೆ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮುಖ್ಯವಾಗಿ, ಅದ್ರ ಜೊತೆಗೆ ಮೊಬೈಲ್ ನಂಬರ್ ಬೇಕಾಗುತ್ತೆ, ಮತ್ತೆ ರೇಷನ್ಸ್ ಕಾರ್ಡ್ಗಳು ಕೂಡ ಬೇಕಾಗುತ್ತೆ ವೀಕ್ಷಕರೇ. ಸೊ ಕುಟುಂಬದ ಸದಸ್ಯರ ಒಂದು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಸೊ ಇವಿಷ್ಟು ಇದ್ರೆ ಮೊಬೈಲ್ ನಂಬರ್ ಮುಖ್ಯವಾಗಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ 100% ಆಗಿರಲೇಬೇಕು. ಸೊ ಅದನ್ನ ಚೆಕ್ ಮಾಡಿಬಿಟ್ಟೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೋಗಬೇಕಾಗುತ್ತೆ. ಸೊ ಎಲ್ಲಿ ಸಲ್ಲಿಸಬೇಕಾದ್ರೆ ಗ್ರಾಮ 1, ಬೆಂಗಳೂರು 1, ಬಾಪು ಸೇವಾ ಕೇಂದ್ರ, ಸೊ ಈ ರೀತಿಯಾಗಿ CSC ಸೆಂಟರ್ಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. 3 ಲಕ್ಷ ಸಹಾಯಧನ ಪಡಿಬಹುದು, ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅದೇ ರೀತಿಯಾಗಿ ಈ ಒಂದು ಯೋಜನೆ ಯಾವುದು, ಸೊ ಇದಕ್ಕೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು, ಏನೇನು ಇದರಿಂದ ಉಪಯೋಗ, ಯಾವ ರೀತಿಯಾಗಿ ಹಣ ನಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋದಾದ್ರೆ ಇದರ ಜೊತೆಗೆ ಅನೇಕ ಪ್ರಯೋಜನಗಳಿದಾವೆ, ನೋಡ್ಕೊಳ್ಳಿ. ಸೊ ಒಂದೇ 3 ಲಕ್ಷ ರೂಪಾಯಿ ಡೈರೆಕ್ಟ್ ಆಗಿ ಬರಲ್ಲ, ಇದ್ರ ಜೊತೆಗೆ ಅನೇಕ ಪ್ರಯೋಜನಗಳಿದಾವೆ ನಿಮಗೆ. ಸೊ ಇಲ್ಲಿ ನೋಡಿ, 3 ಲಕ್ಷ ರೂಪಾಯಿ ಸಾಲ ಸಿಗತ್ತೆ ಅಂದ್ರೆ ಯಾವ ರೀತಿಯಾಗಿ ಸಿಗುತ್ತೆ ಅಂದ್ರೆ, ಮೊದಲನೇದಾಗಿ 15,000ವರೆಗೆ ನಿಮಗೆ ಟೂಲ್ ಕಿಟ್ ಕೂಡ ಕೊಡ್ತಾರೆ ಇಲ್ಲಿ. ಸೊ 15,000ವರೆಗೆ ಟೂಲ್ ಕಿಟ್ ಅನ್ನ ಕೊಡ್ತಾರೆ. ಅದಕ್ಕೆ ಅಂದ್ರೆ 15,000ದ ಮೌಲ್ಯ ಅಂದ್ರೆ ಅದರ ರೇಟಿನ ಇರುವಂತದ್ದು. ಸೊ ಒಂದು ಟೂಲ್ ಕಿಟ್ ಅನ್ನ ಕೊಡ್ತಾರೆ. ಕೌಶಲ್ಯ ಅಭಿವೃದ್ಧಿಗೆ 5 ದಿನಗಳಿಗೆ ನಿಮ್ಗೆ ಉಚಿತ ತರಬೇತಿಯನ್ನು ಕೂಡ ಕೊಡ್ತಾರೆ. ಉಚಿತ ತರಬೇತಿ ಜೊತೆಗೆ ನಿಮಗೆ ಆ ಒಂದು 5 ದಿನಗಳ ಸಂಭಾವನೆ ಅಂದ್ರೆ 500 ರೂಪಾಯಿ ನಿಮಗೆ ಒಂದು ಹಣ ನಿಮ್ಮ ಒಂದು ಖಾತೆಗೆ ಜಮಾ ಮಾಡ್ತಾರೆ. ಸಂಭಾವನೆ ಪಗಾರು ಅಂತ ಅಂತಾರೆ ನೋಡಿ, ಸಂಬಳ ಟೋಟಲ್ ಆಗಿ ಆ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ 2,500 ರೂಪಾಯಿ. ಸೊ ಇದಾದ್ಮೇಲೆ ಸ್ಕೀಮ್ ಯಾವುದಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಆದಷ್ಟು ಗೊತ್ತಿರಬಹುದು, PM ವಿಶ್ವಕರ್ಮ ಯೋಜನೆ. ಸೊ ಇದು ಬಹಳಷ್ಟು ಜನರಿಗೆ ಇನ್ನೂ ಕೂಡ ಅರ್ಜಿಯನ್ನ ಸಲ್ಲಿಸಿಲ್ಲ, ಬಹಳಷ್ಟು ಆಲ್ಮೋಸ್ಟ್ ಸಲ್ಲಿಸಿರುವಂತದ್ದು ಜನರು ಕೂಡ ಇದ್ದಾರೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭ ಕೂಡ ಪಡ್ಕೊಂಡಿರುವಂತವ್ರು ಇದ್ದಾರೆ. ಸೊ ಇದು ನೀವು ಈಗ ಅನ್ಸುತ್ತೆ ನೋಡಿ, 100% ನಿಜವಾಗಿರುವಂತದ್ದು ಅಂತ ಅನ್ಸುತ್ತೆ ಅಲ್ವಾ? ಸೊ ಅನ್ಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಈಗಾಗಲೇ ನೋಡಿ, ಅರ್ಜಿ ಸಲ್ಲಿಕೆ ಮಾಡಿದವರಿಗೆ ಕಾಲ್ ಮಾಡ್ತಾ ಇದ್ದಾರೆ ಅಥವಾ ಮೆಸೇಜ್ ಕೂಡ ಮಾಡಿರ್ತಾರೆ. ಸೊ ನೀವು ಒಂದು ಸ್ವಲ್ಪ ಮೆಸೇಜ್ ಬಾಕ್ಸ್ ಅನ್ನ ಚೆಕ್ ಮಾಡ್ತಾ ಇರಿ. ಅಥವಾ ಇಲ್ಲಿ ಯಾರು ಈಗಾಗಲೇ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಈಗಾಗಲೇ ಕೂಡ ಟ್ರೈನಿಂಗ್ ಕೂಡ ಪಡ್ಕೊಂಡು ಬಂದಿರ್ತೀರಾ. ಸೊ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಆದಷ್ಟು ಜನರಿಗೂ ಕೂಡ ಒಂದು ಸ್ವಲ್ಪ ಭರವಸೆ ಬರುತ್ತೆ, ಓಕೆನಾ? ಸೊ ಇಲ್ಲಿ ನೋಡಿ, SMS ಬಂದಿದ್ರೆ ಚೆಕ್ ಮಾಡ್ಕೋತಾ ಇರಿ. ಯಾರು ಅರ್ಜಿಯನ್ನು ಸಲ್ಲಿಸಿದ್ರೆ ಇನ್ನೂ ಕೂಡ ಮೆಸೇಜ್ ಬಂದಿಲ್ಲ ಅಂತ ಅಂತಿರ್ತೀರಾ ಕೂಡ, ಸೊ ಅವರು ಮೆಸೇಜ್ ಬಾಕ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಕಾಲ್ ಕೂಡ ಮಾಡಿರ್ತಾರೆ. ಸೊ ಯಾರು ಫೋನ್ ಎತ್ತಿಲ್ಲ ಅಂದ್ರೆ ಅದು ಕೂಡ ವಾಪಸ್ ರಿಂಗ್ ಮಾಡಿ ನೋಡಿ. ಸೊ ಇಷ್ಟು ಆದ್ಮೇಲೆ
ಇಲ್ಲಿ ನೋಡಿ ಈಗಾಗಲೇ ಇದರ ಮೊದಲಿಗೆ ಏನು ಮಾಡ್ತಾರೆ, 1 ಲಕ್ಷ ರೂಪಾಯಿ ನಿಮಗೆ ಕೊಡ್ತಾರೆ. ಈ ಒಂದು ಯೋಜನೆ ಅಡಿಯಲ್ಲಿ 3 ಲಕ್ಷ ರೂಪಾಯಿ ಒಮ್ಮೆ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಜಮಾ ಆಗಲ್ಲ, 1 ಲಕ್ಷ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಓಕೆ, ಜಮಾ ಆದ ತಕ್ಷಣ 18 ತಿಂಗಳ ಒಳಗೆ ನೀವು 1 ಲಕ್ಷ ರೂಪಾಯಿ ವಾಪಸ್ಸಾಗಿ ಕಟ್ಟಬೇಕಾಗತ್ತೆ. ನೀವು ತೆಲನೆ ಕೆಡ್ಸ್ಕೊಬೇಡಿ, ಅತಿ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಸಾಲ ಸಿಗ್ತಾ ಇರುವಂಥದ್ದು, ಅಂದರೆ 5% ಬಡ್ಡಿಯಲ್ಲಿ ಸಾಲ ಸಿಗ್ತಾ ಇದೆ. ಸೊ ಈ 1 ಲಕ್ಷ ರೂಪಾಯಿ ತೆಗೆದುಕೊಂಡು ಏನಾದರೂ ನೀವು ಯಾವುದರ ಒಂದು ಯೋಜನೆ ಅಡಿಯಲ್ಲಿ ನೀವು ಒಂದು ಕಾರ್ಯದಲ್ಲಿ ಅಳವಡಿಸಿದ್ರೆ ಸೊ ಅಲ್ಲಿ ಏನಾದರೂ ಲಾಭ ಆಗತ್ತೆ 100%. ಸೊ ನಿಮಗೆ ಲಾಭ ಆದರೆ ಅಲ್ಲಿ ಏನು ಮಾಡಬೇಕು, ನೀವು ಹಣವನ್ನು ಕಟ್ತಾ ಹೋದರೆ 18 ತಿಂಗಳವರೆಗೂ ಕೂಡ ನಿಮಗೆ 1.5 ವರ್ಷ ಅಂತಾರೆ ನೋಡಿ, 1.5 ವರ್ಷ ನಿಮಗೆ ಟೈಮ್ ಕೊಡ್ತಾರೆ. 1.5 ವರ್ಷ ಒಳಗಾಗಿ ನೀವು 1 ಲಕ್ಷ ರೂಪಾಯಿ ಕಟ್ಟಿದ್ದೆ ಆದರೆ ನೆಕ್ಸ್ಟ್ ಏನು ಮಾಡ್ತಾರೆ, ಆ ಒಂದು 2 ಲಕ್ಷ ರೂಪಾಯಿ ಏನು ಕೊಡಬೇಕಾಗಿರುತ್ತಲ್ಲ, ಈಗ ಬಾಕಿ ಇರುತ್ತಲ್ಲ, ಸೊ ಒಂದು 2 ಲಕ್ಷ ರೂಪಾಯಿನ ಒಟ್ಟಿಗೆ ನಿಮಗೆ ಖಾತೆಗೆ ಜಮಾ ಮಾಡ್ತಾರೆ ಟೋಟಲ್ ಆಗಿ. ಸೊ ಜಮಾ ಮಾಡಿದ್ರೆ ಅದಾದಮೇಲೆ ಎರಡನೇ ಸ್ಟೆಪ್ನಲ್ಲಿ ಆ ಒಂದು 2 ಲಕ್ಷ ರೂಪಾಯಿ ಏನು ಕೊಡ್ತಾರಲ್ಲ ಟೋಟಲ್ ಆಗಿ, ಸೊ ಅದನ್ನು ಕೂಡ ನೀವು ತೀರಿಸ್ತಾ ಹೋದರೆ ಮತ್ತೆ ನೀವು ಏನು ಮಾಡ್ಬೋದು, ಮತ್ತೆ 3 ಲಕ್ಷ ರೂಪಾಯಿ ಕೂಡ ಮತ್ತೊಂದು ಸಾರಿ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಸೊ ನಡೆಯುತ್ತೆ, ಓಕೆನಾ. ಯಾಕಂದರೆ ನೀವು ತುಂಬ್ತೀರ ಅನ್ನುವಂತಹ ಭರವಸೆ ಸರ್ಕಾರಕ್ಕೂ ಕೂಡ ಬಂದಿರುತ್ತೆ. ಸೊ ನಿಮಗೂ ಕೂಡ ತುಂಬ್ತೇವೆ ಅನ್ನುವಂತಹ ನಂಬಿಕೆ ಕೂಡ ಇರುತ್ತೆ. ಸೊ ಆ ರೀತಿಯಾಗಿ ನೀವು ಹಣವನ್ನು ತೆಗೆದುಕೊಂಡು ಏನಾದರೂ ಸ್ಕೀಮನ್ನು ಯೋಜನೆಯನ್ನು ರೆಡಿ ಮಾಡ್ಕೋಬೋದು. ಅಂದರೆ ನೀವೊಂದು ಯಾವುದೇ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸ್ವಂತ ಉದ್ಯೋಗವನ್ನು ಮಾಡ್ಕೋಬಹುದಾಗಿರುತ್ತೆ ವೀಕ್ಷಕರ. ಸೊ ಅದಕ್ಕೋಸ್ಕರ ಈ ಒಂದು ಸ್ಕೀಮ್ ಬಂದಿರುವಂಥದ್ದು. ಸೊ ಇದು ಬಹಳಷ್ಟು ಜನರಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ತಿಳಿಸ್ಕೊಡೋಣ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆದರೆ ಲೈಕ್ ಮಾಡ್ಕೊಳ್ಳಿ. ಸೊ ಬೇಗನೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈಗ ಈ ಒಂದು 28 ಜಿಲ್ಲೆಗಳ ಕಡೆ ಬಗ್ಗೆ ಬಂದ್ಬಿಡೋಣ, ಗೃಹಲಕ್ಷ್ಮಿ ಯೋಜನೆ ಕಡೆ ಬಗ್ಗೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಂತೂ ಈಗಾಗಲೇ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗಾಗಲೇ ನೀವು ನಂಬ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು, ಯಾಕಂದರೆ ಸಾಕಷ್ಟು ಕಮೆಂಟ್ಗಳು ಬಂದಿದ್ದಾವೆ. ಸೊ ಸಾಕಷ್ಟು ಜನರಿಗೆ ಕೂಡ ಜಮಾ ಆಗಿರುವಂಥದ್ದು ಮೆಸೇಜ್ ಕೂಡ ನನಗೆ ಸೆಂಡ್ ಮಾಡಿದ್ದಾರೆ. ಸೊ ನಂಬರ್ ಕೊಡಿ ಅಂತ ನೀವು ಕೇಳ್ಬೋದು, ನಂಬರ್ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಜನರು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಕೂಡ ಮಾಡ್ತಾರೆ. ಆ ರೀತಿಯಾಗಿ ಬೇಡ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ, ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಯಾವುದೇ ಸ್ಕೀಮ್ ಬಗ್ಗೆ ನಿಮಗೆ ಏನಾದರೂ ನಿಮಗೆ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಡೈರೆಕ್ಟಾಗಿಯೇ ಮೆಸೇಜ್ ಮಾಡಿ, ನಾನು ಕ್ಲಿಯರಾಗಿ ರಿಪ್ಲೈ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಈಗ 28 ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಹಾಸನ, ಬಳ್ಳಾರಿ, ಗದಗ, ಕಲಬುರಗಿ, ವಿಜಯನಗರ, ಧಾರವಾಡ, ಬಾಗಲಕೋಟೆ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ. ನಾನು 28 ಜಿಲ್ಲೆಗಳನ್ನು ಯಾಕೆ ತಿಳಿಸ್ಕೊಟ್ನಂದರೆ, ಸೊ ಇವಿಷ್ಟು ಮಾಹಿತಿ ಬಂದಿತ್ತು. ಆದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಜಿಲ್ಲೆಯಲ್ಲಿರುವಂತಹ ಎಲ್ಲ ಖಾತೆಗೆ ಜಮಾ ಆಗಲ್ಲ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ. ಸೊ ಇವಷ್ಟು ಜಿಲ್ಲೆಗಳಲ್ಲಿರುವಂತಹ ಮಹಿಳಾ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾ ಇರುವಂಥದ್ದು ನಿಜ. ಸೊ ವೆರಿಫಿಕೇಷನ್ ಮಾಡ್ಕೊಂಡ ತಕ್ಷಣ ಯಾರ್ದು ಕ್ಲಿಯರು 100% ಡಾಕ್ಯುಮೆಂಟ್ಸ್ಗಳು ಬರ್ತಾವೆ ನೋಡಿ. ಸೊ ಕ್ಲಿಯರ್ ಆಗಿರುವಂತಹ ಎಲಿಜಿಬಲ್ ಇದ್ದಿರುವಂತಹ ಒಂದು ಡಾಕ್ಯುಮೆಂಟ್ಸ್ಗಳು ಇರ್ತಾವೆ ನೋಡಿ. ಸೊ ಅಂತಹ ಒಂದು ಮಹಿಳಾ ಫಲಾನುಭವಿಗಳಿಗೆ ಹಣವನ್ನು ಮಾತ್ರ ಜಮಾ ಮಾಡ್ತಾರೆ. ಒಬ್ಬೊಬ್ಬರಿಗೆ 4,000 ಜಮಾ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರಿಗೆ 2,000 ಮಾತ್ರ ಜಮಾ ಮಾಡ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಸೊ ನಿಮಗೆ 4,000 ಯಾಕೆ ಜಮಾ ಆಗಿಲ್ಲ ಅಂತ ಏನು ಹೇಳಿಕ್ಕೆ ಬರಲ್ಲ. ಸೊ ಈಗ ಒಂದು ಕಂತು ನಿಮ್ಗೆ ಜಮಾ ಮಾಡ್ಬೋದು, ಒಬ್ಬೊಬ್ಬರಿಗೆ 2 ಕಂತು ಕೂಡ ಸೇರಿಸಿ ಮಾಡ್ಬೋದಾಗಿರುತ್ತೆ. ಸರ್ಕಾರದ ಹಣ ಈಗ 533 ಕೋಟಿ ರಿಲೀಸ್ ಆಗಿರುವಂಥದ್ದು. ಸೊ ಅದರೊಳಗೆ 2 ಕಂತುಗಳನ್ನು ಒಟ್ಟಿಗೆ ಹಾಕ್ಲಿಕ್ಕಂತೂ ಬರಲ್ಲ. ಸೊ ಆದಷ್ಟು ಎಲ್ಲರ ಖಾತೆಗೆ 1 ಕಂತಾದರೂ ಜಮಾ ಆಗುತ್ತೆ 100%. ಆದರೆ 4,000 ಜಮಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಅದರೊಳಗೆ ಇನ್ನಷ್ಟು ಹಣವನ್ನು ಸೇರಿಸಿ ನಿಮ್ಮೆಲ್ಲರಿಗೂ ಕೂಡ 4,000 ಹಣ ಜಮಾ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಅದಷ್ಟೇ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ, ಆದರೆ ನಿಮ್ಮ ಖಾತೆಗೆ 100% ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಅದನ್ನು ನಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕ್ಲಿಯರ್ ಆಗಿ ಎಲ್ಲನೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಸೊ ಅರ್ಥ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಬೇಟೆ ಫ್ರೆಂಡ್ಸ್.